ಸಂತೋಷ್ ರಾಯ್ಕರ್ ಅವರೇ, ನಿಮ್ಮ ಸಿನಿಮಾ ಅನುಭವದಲ್ಲಿ, ಸಿನಿಮಾ ಜರ್ನಿನಲ್ಲಿ, ಈ ಸಿನಿಮಾ ಏನು ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ ಇಷ್ಟು ವರ್ಷಗಳು, ಇದರಲ್ಲಿ ಇವತ್ತು ಒಂದು ಹೋರಾಟ ಶುರುವಾಗಿದೆ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ವತಿಯಿಂದ ಪ್ರೇಕ್ಷಕರ ಹಣವನ್ನು ಕಸಿತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ. ಹಾಗಾಗಿ ಟಿಕೆಟ್ ದರ ಕಡಿಮೆ ಆಗಲೇಬೇಕು, ನಿಗದಿ ಆಗಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಿಜವಾಗ್ಲೂ ಟಿಕೆಟ್ ದರ ಸಮಾನತೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಈ ಪರ ರಾಜ್ಯಗಳಲ್ಲಿ ಕಮ್ಮಿ ಇದೆ ಈ ಟಿಕೆಟ್ ದರ, ಇಲ್ಲಿ ಮಾತ್ರ ಬೇಕಾಬಿಟ್ಟಿಯಾಗಿ ನೂರಾರು ಕೋಟಿ ರೂಪಾಯಿ ಬಂಡವಾಳ ಇನ್ವೆಸ್ಟ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ಇವರು ಬೇಕಾಬಿಟ್ಟಿಯಾಗಿ ಟಿಕೆಟ್ ದರ ನಿಗದಿ ಮಾಡಿ ಕೇವಲ ಒಂದೆರಡು ದಿನದಲ್ಲೇ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ, ಕನ್ನಡ ಸದಭಿರುಚಿಯ ಸಿನಿಮಾಗಳು, ಒಂದು ಲಿಮಿಟೆಡ್ ಬಜೆಟ್ ಇರುವಂಥ ಸಿನಿಮಾಗಳು, ಆಮೇಲೆ ಸಿನಿಮಾ ಮೇಲಿನ ಪ್ರೀತಿಯಿಂದ ಸಿನಿಮಾವನ್ನು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗಾಗಲಿ, ಕಲಾವಿದರಿಗಾಗಲಿ, ಟೆಕ್ನಿಷಿಯನ್ಗಾಗಲಿ ತುಂಬಾ ತೊಂದರೆ ಆಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಸರ್ಕಾರ ಒಂದು ಸಮಾನತೆಯ ಒಂದು ಟಿಕೆಟ್ ದರವನ್ನು ನಿಗದಿ ಮಾಡಬೇಕು, ಒಂದು ಕಾನೂನನ್ನು ಜಾರಬೇಕು. ಯಾಕಂತ ಹೇಳಿದ್ರೆ ಸುಮಾರು ವರ್ಷದಿಂದ ಈ ಬಗ್ಗೆ ಒಂದು ಹೋರಾಟನ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಒಂದು ಟಿಕೆಟ್ ದರ ನಿಗದಿ ಆಗಿಲ್ಲ. ಬೇಕಾಬಿಟ್ಟಿಯಾಗಿ ಟಿಕೆಟ್ ದರ ಮಾಡಿಬಿಟ್ಟು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡ ಸಿನಿಮಾಗಳು ಸಾಯ್ತಾ ಇದ್ದಾವೆ. ಕನ್ನಡದ ನಿರ್ಮಾಪಕರು, ಟೆಕ್ನಿಷಿಯನ್ಗಳು ಸಾಯೋದು ಪರಿಸ್ಥಿತಿ ಬಂದಿದೆ. ಆ ಕಾರಣಕ್ಕೆ ಈ ಟಿಕೆಟ್ ದರ ಒಂದು ಅನಿವಾರ್ಯವಾಗಿ ಇದನ್ನು ಒಂದು ನಿಗದಿ ಮಾಡಲೇಬೇಕು. ಸರ್ಕಾರ ಈ ಬಗ್ಗೆ ಒಂದು ಗಮನ ಕೊಡಬೇಕಂತ ನನ್ನ ಒಂದು ಮನವಿ. ಧನ್ಯವಾದಗಳು ಸರ್.